ಹುಡುಗಿ ಯಾರನ್ನಾದರೂ ನೋಡಿ ದೃಷ್ಟಿ ಹಾಕಿದರೆ ಜನರ ನಂಬಿಕೆ ಅವರ ಅದೃಷ್ಟ ಬದಲಾಗುತ್ತದೆ ಎಂದು, ಅವಳು ಕೋಪದಿಂದ ನೋಡಿದರೆ ಅವರ ಜೀವನವೇ ಹಾಳಾಗುತ್ತದೆ ಎಂದು, ಮತ್ತು ಅವಳು ದೃಷ್ಟಿ ತಿರುಗಿಸಿದರೆ ಕೆಲವು ದಿನಗಳಲ್ಲಿ ಅವರು ಮೇಲಕ್ಕೆ ಹೋಗುತ್ತಾರೆ ಎಂದು ಜನರ ನಂಬಿಕೆ. ಇದು ಕೇವಲ ಒಂದು ಹುಡುಗಿಯಲ್ಲ, ಇದು ದುರ್ಗಾ ಮಾತೆಯ ಅವತಾರ. ನೇಪಾಳದಲ್ಲಿ 2500 ವರ್ಷಗಳಿಂದ ರಾಜರೂ ಕೂಡ ಅವಳ ಪೂಜೆ ಮಾಡುತ್ತಿದ್ದಾರೆ ಮತ್ತು ಹೇಳಲಾಗುತ್ತದೆ ಅವಳ ಆಶೀರ್ವಾದದಿಂದಲೇ ನೇಪಾಳದಲ್ಲಿ ಸಮಾಧಾನವಿದೆ. ಆದರೆ ಪ್ರಶ್ನೆ ಇದು, ನಾನು ಯಾವ ಸಮಾಧಾನದ ಬಗ್ಗೆ ಮಾತನಾಡುತ್ತಿದ್ದೇನೆ? 2-3 ವರ್ಷದ ಚಿಕ್ಕ ಹುಡುಗಿಯನ್ನು ದೇಶದ ದೇವಿ ಎಂದು ಯಾಕೆ ನಂಬುತ್ತಾರೆ ಮತ್ತು ಯಾಕೆ ಶತಮಾನಗಳಿಂದ ಅವಳ ಪೂಜೆ ನಡೆಯುತ್ತಿದೆ? ಇದು ಅಂಧವಿಶ್ವಾಸವೇ ಅಥವಾ ನಿಜವಾದ ವಿಶ್ವಾಸವೇ? ಇಂದಿನ ಈ ವಿಡಿಯೋದಲ್ಲಿ ನಾವು ಸನಾತನ ಧರ್ಮದ ಒಂದು ರಹಸ್ಯಮಯ ಮತ್ತು ಭಯಾನಕ ಭಾಗವನ್ನು ತಿಳಿದುಕೊಳ್ಳಲಿದ್ದೇವೆ. ನಿಜವಾಗಿ ಹೇಳಬೇಕೆಂದರೆ ಈ ಕಥೆ ತುಂಬಾ ಭಯಾನಕವೂ ಮತ್ತು ರಹಸ್ಯಮಯವೂ ಆಗಿದೆ. ಬನ್ನಿ ಹೋಗೋಣ ನೇಪಾಳದ ಕಾಠ್ಮಂಡುವಿಗೆ. 1. ಕಥೆಯ ಆರಂಭ. ಶತಮಾನಗಳ ಹಿಂದೆ ಕಾಠ್ಮಂಡು ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಎಲ್ಲೆಲ್ಲೂ ಧರ್ಮದ ಆಡಳಿತವಿತ್ತು. ಕಾಠ್ಮಂಡುವಿನ ಜನರ ಜೀವನ ಸಂತೋಷಕರ ಮತ್ತು ಸುಂದರವಾಗಿತ್ತು. ಆ ಸಮಯದಲ್ಲಿ ನೇಪಾಳದ ಮೇಲೆ ಮಲ್ಲಾ ಕುಟುಂಬದ ಆಡಳಿತವಿತ್ತು. ನೇಪಾಳದ ರಾಜನು ಒಂದು ಕಡೆ ತುಂಬಾ ಶಕ್ತಿಶಾಲಿಯಾಗಿದ್ದನು, ಮತ್ತೊಂದು ಕಡೆ ಸನ್ಯಾಸಿಯಂತೆ ಮೃದು ಹೃದಯ ಹೊಂದಿದ್ದನು. ಆ ರಾಜನ ಹೆಸರು ಜಯಪ್ರಕಾಶ್ ಮಲ್ಲ. ಒಂದು ರಾತ್ರಿ ನಡೆದ ಘಟನೆ. ಪೂರ ಅರಮನೆ ನಿದ್ರೆಯಲ್ಲಿತ್ತು. ರಾಜನು ತನ್ನ ಕೊಠಡಿಯಲ್ಲಿ ಒಬ್ಬನೇ ಕೂತಿದ್ದನು. ಅಕಸ್ಮಾತ್ ಕೊಠಡಿಯೊಳಗೆ ಒಂದು ದಿವ್ಯ ಬೆಳಕು ಹರಡಿತು. ಬಾಗಿಲು ಮತ್ತು ಕಿಟಕಿಗಳು ಮುಚ್ಚಿದ್ದರೂ ಒಬ್ಬ ತುಂಬಾ ಸುಂದರ ಮಹಿಳೆ ಅಲ್ಲಿ ಪ್ರತ್ಯಕ್ಷಳಾದಳು. ಆ ಮಹಿಳೆ ತುಂಬಾ ಶಾಂತ ಮತ್ತು ಸುಂದರಳಾಗಿದ್ದಳು. ಅವಳ ಮುಖದಲ್ಲಿ ಮಮತೆ ಕಾಣಿಸುತ್ತಿತ್ತು. ಆದರೆ ಅವಳ ಸುತ್ತಲೂ ಇದ್ದ ದಿವ್ಯ ಪ್ರಕಾಶ ನೋಡಿದರೆ ಅವಳು ಸಾಮಾನ್ಯ ಮಹಿಳೆ ಅಲ್ಲ ಎಂಬುದು ಸ್ಪಷ್ಟವಾಗುತ್ತಿತ್ತು. ಅವಳು ಒಬ್ಬ ದಿವ್ಯ ದೇವಿ. ದೇವಿ ನಿಧಾನವಾಗಿ ರಾಜನ ಬಳಿಗೆ ಬಂದಳು. ಅವಳು ತನ್ನ ಕೈಯಲ್ಲಿ ಪಾಸ ತೆಗೆದುಕೊಂಡು ಮೇಜಿನ ಮೇಲೆ ಹಾಕಿದಳು. ಆ ಕ್ಷಣದಲ್ಲೇ ಅಲ್ಲಿ ತಿರ್ಪಾಸ ಆಟ ಪ್ರಾರಂಭವಾಯಿತು. ರಾಜ ಮತ್ತು ದೇವಿ ಇಬ್ಬರೂ ಸೇರಿ ತಿರ್ಪಾಸ ಆಡಲು ಪ್ರಾರಂಭಿಸಿದರು. ಹಗಲಿರುಳು ಈ ಆಟ ನಡೆಯುತ್ತಲೇ ಇತ್ತು. ಒಂದು ದಿನ ದೇವಿ ಹೋಗಲು ಸಿದ್ಧವಾದಾಗ ರಾಜ ಜಯಪ್ರಕಾಶ್ ಮಲ್ಲ ಕೇಳಿದನು, ನನಗೆ ಮತ್ತೆ ನಿಮ್ಮ ದರ್ಶನ ಸಿಗುತ್ತದೆಯೇ? ದೇವಿ ಹೇಳಿದಳು, ನೀನು ಈ ಕೊಠಡಿಯಲ್ಲಿ ಒಬ್ಬನೇ ಇದ್ದಾಗ ಮತ್ತು ಅರಮನೆಯಲ್ಲಿರುವ ಎಲ್ಲರೂ ನಿದ್ರೆಯಲ್ಲಿದ್ದಾಗ ನಾನು ಮತ್ತೆ ಪ್ರತ್ಯಕ್ಷವಾಗುತ್ತೇನೆ. ಆದರೆ ಒಂದು ಷರತ್ತಿದೆ, ನನ್ನ ಉಪಸ್ಥಿತಿ ಯಾರಿಗೂ ಗೊತ್ತಾಗಬಾರದು. ಈ ವಿಷಯ ನಿನ್ನ ರಾಣಿಗೂ ಕೂಡ ತಿಳಿಯಬಾರದು. ರಾಜನಿಗೆ ಇದು ತುಂಬಾ ದೊಡ್ಡ ವಿಷಯವಾಗಿತ್ತು. ಯಾಕೆಂದರೆ ತಾನು ಪೂಜಿಸುವ ದೇವಿಯೇ ಸ್ವತಃ ಬಂದು ಅವನೊಂದಿಗೆ ತಿರ್ಪಾಸ ಆಟ ಆಡುತ್ತಿದ್ದಳು. ಆದ್ದರಿಂದ ಪ್ರತಿ ರಾತ್ರಿ ಅರಮನೆಯಲ್ಲಿ ಎಲ್ಲರೂ ಮಲಗಿದ ನಂತರ ರಾಜನು ಬೇಗ ಪೂಜೆ ಮುಗಿಸಿ ಕೊಠಡಿಯಲ್ಲಿ ಒಬ್ಬನೇ ಕೂತು ದೇವಿಯ ಬರುವಿಕೆಯನ್ನು ಕಾಯುತ್ತಿದ್ದನು. ಆದರೆ ಈ ರಹಸ್ಯ ಹೆಚ್ಚು ದಿನ ಉಳಿಯಲಿಲ್ಲ. ರಾಣಿಗೆ ಅನುಮಾನ ಬರಲು ಆರಂಭವಾಯಿತು. ರಾಜನು ಇಷ್ಟು ಹೊತ್ತು ಕೊಠಡಿಯಲ್ಲಿ ಒಬ್ಬನೇ ಏನು ಮಾಡುತ್ತಿದ್ದಾನೆ? ಒಂದು ರಾತ್ರಿ ರಾಣಿ ಒಂದು ಯೋಜನೆ ಮಾಡಿದಳು. ರಾಜನು ಕೊಠಡಿಗೆ ಹೋದ ನಂತರ ಅವಳು ನಿಶ್ಶಬ್ದವಾಗಿ ಅಲ್ಲಿ ಹೋಗಿದಳು. ಕೊಠಡಿಯೊಳಗಿಂದ ತುಂಬಾ ತೀವ್ರವಾದ ಬೆಳಕು ಬರುತ್ತಿತ್ತು. ರಾಣಿ ಅಕಸ್ಮಾತ್ ಬಾಗಿಲು ತೆರೆದಳು. ಅವಳು ಕಂಡ ದೃಶ್ಯ ನೋಡಿ ಭಯದಿಂದ ನಡುಗಿದಳು. ರಾಜನು ಒಬ್ಬ ಮಹಿಳೆ ಜೊತೆ ತಿರ್ಪಾಸ ಆಟ ಆಡುತ್ತಿದ್ದನು. ಆದರೆ ಆ ಮಹಿಳೆ ಸಾಮಾನ್ಯಳಲ್ಲ. ಅವಳ ಸುತ್ತಲೂ ಇದ್ದ ಬೆಳಕು ಅಷ್ಟು ತೀವ್ರವಾಗಿತ್ತು, ರಾಣಿಗೆ ಸರಿಯಾಗಿ ನೋಡಲು ಕೂಡ ಆಗಲಿಲ್ಲ. ಆಗ ರಾಣಿ ಅರಿತುಕೊಂಡಳು, ಇವಳು ಬೇರೆ ಯಾರೂ ಅಲ್ಲ, ತಲೇಜು ದೇವಿ. ದೇವಿ ರಾಣಿಯನ್ನು ಕಂಡ ತಕ್ಷಣ ಕೋಪದಿಂದ ಅಲ್ಲಿಂದ ಮಾಯವಾದಳು. ರಾಜನು ದೇವಿಯನ್ನು ಮನವೊಲಿಸಲು ತುಂಬಾ ಪ್ರಯತ್ನ ಮಾಡಿದನು. ಆದರೆ ದೇವಿ ಮತ್ತೆ ಯಾವತ್ತೂ ದರ್ಶನ ನೀಡಲಿಲ್ಲ. ದೇವಿಯ ಕೋಪ ಅದಾದ ನಂತರ ರಾಜನ ರಾಜ್ಯ ನಿಧಾನವಾಗಿ ಹಾಳಾಗಲು ಆರಂಭವಾಯಿತು. ಯಾವುದೂ ಸರಿಯಾಗಿ ನಡೆಯಲಿಲ್ಲ. ರಾಜ್ಯದಲ್ಲಿ ಅನರ್ಥಗಳು ನಡೆಯಲು ಆರಂಭವಾಯಿತು. ರಾಜನ ಕುಟುಂಬದಲ್ಲೂ ರೋಗ ಮತ್ತು ಸಂಕಷ್ಟಗಳು ಕಾಣಿಸಲು ಆರಂಭವಾಯಿತು. ರಾಜನಿಗೆ ಅರ್ಥವಾಯಿತು, ದೇವಿ ಮಾತೆ ಕೋಪಗೊಂಡಿದ್ದಾರೆ. ಆದ್ದರಿಂದ ಒಂದು ರಾತ್ರಿ ರಾಜನು ತಲೇಜು ದೇವಿಯ ದೇವಾಲಯದಲ್ಲಿ ತಪಸ್ಸು ಪ್ರಾರಂಭಿಸಿದನು. ಹಗಲಿರುಳು ಪೂಜೆ ಮಾಡುತ್ತಿದ್ದನು. ಕೆಲವು ವಾರಗಳ ನಂತರ ದೇವಿ ರಾಜನಿಗೆ ಕನಸಿನಲ್ಲಿ ದರ್ಶನ ನೀಡಿದಳು. ದೇವಿ ಹೇಳಿದಳು, ನಾನು ಮಾತು ಕೊಟ್ಟಿದ್ದೇನೆ, ಈ ರೂಪದಲ್ಲಿ ಮತ್ತೆ ದರ್ಶನ ನೀಡುವುದಿಲ್ಲ. ಆದರೆ ಒಂದು ಮಾರ್ಗವಿದೆ. ನಾನು ನೇವಾರ್ ಬುದ್ಧಿಸ್ಟ್ ಸಮುದಾಯದ ಒಂದು ಚಿಕ್ಕ ಕನ್ಯೆಯ ರೂಪದಲ್ಲಿ ಅವತಾರ ಪಡೆಯುತ್ತೇನೆ. ಆ ಕನ್ಯೆಯೊಳಗೆ ನನ್ನ ಸ್ವರೂಪ ಇರುತ್ತದೆ. ರಾಜನು ಎಚ್ಚರಗೊಂಡನು. ಅದಾದ ನಂತರ ಅವನು ಸಂಪೂರ್ಣ ರಾಜ್ಯದಲ್ಲಿ ಒಂದು ಚಿಕ್ಕ ಹುಡುಗಿಯನ್ನು ಹುಡುಕಲು ಪ್ರಾರಂಭಿಸಿದನು. ಹಲವು ತಿಂಗಳ ಹುಡುಕಾಟದ ನಂತರ ಒಂದು ಚಿಕ್ಕ ಹುಡುಗಿ ಸಿಕ್ಕಳು.
ಅವಳಲ್ಲಿ ದೇವಿಯ ಎಲ್ಲಾ ಲಕ್ಷಣಗಳೂ ಇದ್ದವು. ರಾಜನು ಅವಳಿಗಾಗಿ ಒಂದು ದೊಡ್ಡ ಅರಮನೆ ನಿರ್ಮಿಸಿದನು. ಆ ಅರಮನೆಯ ಹೆಸರು ಕುಮಾರಿ. ಈ ಲೋಕದಲ್ಲಿ ಯಾವುದೂ ಕೂಡ ಸದಾ ಒಂದೇ ರೀತಿಯಲ್ಲಿ ನಡೆಯುವುದಿಲ್ಲ. ರಾಜನು ಕೂಡ 100 ವರ್ಷ ಸದಾ ಬದುಕಿರಲಾರನು. ಒಂದು ಕಾಲದಲ್ಲಿ ನೇಪಾಳದ ರಾಜನು ದೇವಿಯ ದರ್ಶನ ಮಾಡುತ್ತಿದ್ದನು. ದೇವಿಯ ನಿಜಸ್ವರೂಪವನ್ನು ಗುರುತಿಸುವ ಶಕ್ತಿ ರಾಜನಿಗಷ್ಟೇ ಇತ್ತು ಎಂದು ಜನರು ನಂಬಿಕೆ. ಆದರೆ ಈಗ ರಾಜತಂತ್ರ ಇಲ್ಲ. ಮತ್ತೊಂದು ವಿಷಯವೆಂದರೆ ದೇವಿ ಒಂದೇ ದೇಹದಲ್ಲಿ ಸದಾ ವಾಸ ಮಾಡಲಾರಳು. ಒಂದು ವಯಸ್ಸಿನ ನಂತರ ದೇಹ ಅಪವಿತ್ರವಾಗುತ್ತದೆ ಎಂದು ನಂಬುತ್ತಾರೆ. ಆದ್ದರಿಂದ ಮೊದಲ ಕುಮಾರಿಯ ಕಾಲ ಮುಗಿದ ನಂತರ ಅವಳ ಆಭರಣಗಳು ಮತ್ತು ಪವಿತ್ರ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುತ್ತಾರೆ. ನಂತರ ತಂತ್ರ ಮತ್ತು ಮಂತ್ರಗಳ ಮೂಲಕ ಹೊಸ ಕುಮಾರಿಯನ್ನು ಅಭಿಷೇಕ ಮಾಡುತ್ತಾರೆ. ಪೂಜೆ ಮತ್ತು ವಿಧಿಗಳ ಮೂಲಕ ಮಾತಾರಾಣಿಯ ಶಕ್ತಿಯನ್ನು ಆ ಹುಡುಗಿಯ ದೇಹದಲ್ಲಿ ಸ್ಥಾಪಿಸುತ್ತಾರೆ. ಜನರ ನಂಬಿಕೆಯ ಪ್ರಕಾರ ಒಬ್ಬ ಹುಡುಗಿಗೆ ಇನ್ನೂ ಮಾಸಿಕ ಧರ್ಮ ಪೀರಿಯಡ್ಸ್ ಆರಂಭವಾಗದವರೆಗೆ ಅವಳು ಪವಿತ್ರಳಾಗಿರುತ್ತಾಳೆ ಮತ್ತು ದೇವಿಯ ಶಕ್ತಿ ಅವಳಲ್ಲೇ ಇರುತ್ತದೆ ಎಂದು ನಂಬುತ್ತಾರೆ. ಆದರೆ ಮಾಸಿಕ ಧರ್ಮ ಆರಂಭವಾದ ತಕ್ಷಣ ದೇವಿಯ ದೇಹವನ್ನು ಬಿಟ್ಟು ಹೋಗುತ್ತಾಳೆ ಎಂದು ನಂಬುತ್ತಾರೆ. ಆನಂತರ ಮತ್ತೆ ಹೊಸ ಕುಮಾರಿಯನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಆದರೆ ಹೊಸ ಕುಮಾರಿಯನ್ನು ಹುಡುಕುವುದು ಅಷ್ಟು ಸುಲಭವಲ್ಲ. ಇದಕ್ಕಾಗಿ ತುಂಬಾ ಕಠಿಣ ಪರೀಕ್ಷೆಗಳು ನಡೆಯುತ್ತವೆ. ಮೊದಲು ಚಿಕ್ಕ ಹುಡುಗಿಯರ ಪಟ್ಟಿಯನ್ನು ತಯಾರಿಸುತ್ತಾರೆ. ಅವರ ವಯಸ್ಸು ಸುಮಾರು 2 ರಿಂದ 3 ವರ್ಷಗಳ ನಡುವೆ ಇರುತ್ತದೆ. ಆ ಹುಡುಗಿ ನ್ಯೂವಾರ್ ಸಮುದಾಯದ ಆಗಿರಬೇಕು ಮತ್ತು ಸಾಕ್ಯ ವಂಶದ ಆಗಿರಬೇಕು. ಅವಳ ಕುಟುಂಬದ ಸಂಪೂರ್ಣ ಇತಿಹಾಸವನ್ನು ಪರಿಶೀಲಿಸುತ್ತಾರೆ. ಅವರ ವಂಶದಲ್ಲಿ ಯಾವುದೇ ಅಪರಾಧ ನಡೆದಿದೆಯೇ ಎಂದು ನೋಡುತ್ತಾರೆ. ಕುಟುಂಬದ ಹೆಸರು ಸಮಾಜದಲ್ಲಿ ಒಳ್ಳೆಯದಾಗಿರಬೇಕು ಮತ್ತು ವಂಶದಲ್ಲಿ ಯಾವುದೇ ಧರ್ಮಾಂತರವಾಗಿರಬಾರದು. ಇದರ ನಂತರ ಹುಡುಗಿಯ ದೇಹದಲ್ಲಿ 32 ದೈವಿಕ ಲಕ್ಷಣಗಳಿದ್ದವೆಯೇ ಎಂದು ನೋಡುತ್ತಾರೆ. ಆ ಲಕ್ಷಣಗಳಲ್ಲಿ ಕೆಲವು ಹೀಗಿವೆ. ಹುಡುಗಿಯ ಧ್ವನಿ ತುಂಬಾ ಮೃದುವಾಗಿರಬೇಕು. ಕಣ್ಣುಗಳು ಜಿಂಕೆಯಂತೆ ಸುಂದರವಾಗಿರಬೇಕು. ಹಲ್ಲುಗಳು ಬಿಳಿಯಾಗಿ ಇರಬೇಕು. ಕೂದಲು ಕಪ್ಪಾಗಿ ಮತ್ತು ಹೊಳೆಯುವಂತಿರಬೇಕು. ದೇಹದಲ್ಲಿ ಯಾವುದೇ ಗಾಯದ ಗುರುತು ಇರಬಾರದು. ಯಾವುದೇ ಬರ್ತ್ ಮಾರ್ಕ್ ಇರಬಾರದು. ದೇಹ ಸಂಪೂರ್ಣವಾಗಿ ಆರೋಗ್ಯಕರವಾಗಿರಬೇಕು. ಹುಡುಗಿ ಜೀವನದಲ್ಲಿ ಎಂದಿಗೂ ಗಂಭೀರವಾಗಿ ಅಸ್ವಸ್ಥವಾಗಿರಬಾರದು. ಹಲ್ಲುಗಳು ಒಡೆದಿರಬಾರದು. ದೇಹದಲ್ಲಿ ಯಾವುದೇ ಅಸಾಮಾನ್ಯತೆ ಇರಬಾರದು. ಎಲ್ಲವೂ ಸಂಪೂರ್ಣವಾಗಿರಬೇಕು. ಇದರ ಜೊತೆಗೆ ಆ ಹುಡುಗಿಯಲ್ಲಿ ಮಾನಸಿಕ ಮತ್ತು ದೈಹಿಕ ಸಮತೋಲನ ಇರಬೇಕು. ಈ ಎಲ್ಲವನ್ನೂ ಪುರೋಹಿತರು ಒಂದೊಂದಾಗಿ ಪರೀಕ್ಷಿಸುತ್ತಾರೆ. ಯಾವ ಹುಡುಗಿಯಲ್ಲಾದರೂ ಸ್ವಲ್ಪವಾದರೂ ಕೊರತೆ ಕಂಡುಬಂದರೆ ಅವಳನ್ನು ಪಟ್ಟಿಯಿಂದ ತೆಗೆದುಹಾಕುತ್ತಾರೆ. ಈ ಎಲ್ಲಾ ಪರೀಕ್ಷೆಗಳ ನಂತರ ಉಳಿದಿರುವ ಹುಡುಗಿಯ ಜನ್ಮಕುಂಡಲಿಯನ್ನು ನೇಪಾಳದ ರಾಜನ ಕುಂಡಲಿಯೊಂದಿಗೆ ಹೋಲಿಸಲಾಗುತ್ತಿತ್ತು. ಇದರಿಂದ ಹೊಸ ಕುಮಾರಿ ರಾಜ್ಯದ ಆಡಳಿತಕ್ಕೆ ಅಶುಭವಾಗಬಾರದು ಎಂದು ಪರಿಶೀಲಿಸುತ್ತಿದ್ದರು. ಆದರೆ ಈಗ ನೇಪಾಳದಲ್ಲಿ ರಾಜತಂತ್ರ ಇಲ್ಲ. ಆದ್ದರಿಂದ ಕೆಲವೊಮ್ಮೆ ದೇಶದ ರಾಷ್ಟ್ರಪತಿಯ ಯೋಗದೊಂದಿಗೂ ಕೂಡ ಪರಿಶೀಲಿಸಲಾಗುತ್ತದೆ. ಈ ಎಲ್ಲಾ ಪರೀಕ್ಷೆಗಳ ನಂತರ ಉಳಿದಿರುವ ಹುಡುಗಿಯರಿಗೆ ಅತ್ಯಂತ ಭಯಾನಕ ಪರೀಕ್ಷೆ ಎದುರಾಗುತ್ತದೆ. ಅತ್ಯಂತ ಭಯಾನಕ ಪರೀಕ್ಷೆ ಶಾರದಾ ನವರಾತ್ರಿಯ ಅಷ್ಟಮಿ ರಾತ್ರಿ. ಅದನ್ನು ಕಾಲರಾತ್ರಿ ಎಂದು ಕರೆಯುತ್ತಾರೆ. ಆ ದಿನ ಕಾಳೀದೇವಿಯ ದೇವಾಲಯದಲ್ಲಿ 108 ಎಮ್ಮೆ ಮತ್ತು 108 ಮೇಕೆಗಳ ಬಲಿ ನೀಡುತ್ತಾರೆ. ಆ ಪ್ರಾಣಿಗಳ ತಲೆಗಳನ್ನು ಒಂದು ಕತ್ತಲೆಯ ಕೋಣೆಯಲ್ಲಿ ಇಡುತ್ತಾರೆ ಮತ್ತು ಅವುಗಳ ದೇಹವನ್ನು ಹೊರಗೆ ಇಡುತ್ತಾರೆ. ಎಲ್ಲ ಸಿದ್ಧವಾದ ನಂತರ ಆ ಆಯ್ಕೆಯಾದ ಚಿಕ್ಕ ಹುಡುಗಿಯನ್ನು ಆ ಕತ್ತಲೆಯ ಮಾರ್ಗದಲ್ಲಿ ಒಬ್ಬಳೇ ನಡೆಯಲು ಹೇಳುತ್ತಾರೆ. ಆ ದಾರಿಯಲ್ಲಿ ಎಲ್ಲೆಡೆ ಭಯಾನಕ ವಾತಾವರಣ ಇರುತ್ತದೆ. ಆದರೆ ಆ ಹುಡುಗಿ ಯಾವ ಭಯವಿಲ್ಲದೆ ನಡೆಯಬೇಕು. ನಂತರ ಅವಳನ್ನು ಆ ಕತ್ತಲೆಯ ಕೋಣೆಯಲ್ಲಿ ಒಬ್ಬಳೇ ಪೂರ್ಣ ರಾತ್ರಿ ಇರಬೇಕು. ಅಲ್ಲಿ 108 ಪ್ರಾಣಿಗಳ ತಲೆಗಳಿರುತ್ತವೆ. ಹುಡುಗಿ ಭಯಪಟ್ಟರೆ ಅಥವಾ ಅತ್ತರೆ ಅವಳನ್ನು ಕುಮಾರಿ ಮಾಡಲಾಗುವುದಿಲ್ಲ. ಆದರೆ ಅವಳು ಭಯವಿಲ್ಲದೆ ಪೂರ್ಣ ರಾತ್ರಿ ಕಳೆದರೆ ಅವಳಲ್ಲಿ ದೇವಿಯ ಶಕ್ತಿ ಇದೆ ಎಂದು ನಂಬುತ್ತಾರೆ. ಕುಮಾರಿಯ ಜೀವನ. ಹುಡುಗಿಯನ್ನು ಕುಮಾರಿ ಎಂದು ಘೋಷಿಸಿದ ನಂತರ ಅವಳನ್ನು ತಲೇಜು ದೇವಿಯ ದೇವಾಲಯಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ಶುದ್ಧೀಕರಣ ವಿಧಿ ನಡೆಯುತ್ತದೆ. ತಂತ್ರ ಮತ್ತು ಮಂತ್ರಗಳ ಮೂಲಕ ದೇವಿಯ ಶಕ್ತಿಯನ್ನು ಆ ಹುಡುಗಿಯ ದೇಹದಲ್ಲಿ ಸ್ಥಾಪಿಸುತ್ತಾರೆ. ನಂತರ ಒಂದು ದೊಡ್ಡ ಉತ್ಸವದೊಂದಿಗೆ ಅವಳನ್ನು ಕುಮಾರಿ ಘರ್ಗೆ ಕರೆದುಕೊಂಡು ಹೋಗುತ್ತಾರೆ. ಇಂದು ಕಠ್ಮಂಡುವಿನ ಕುಮಾರಿಯ ಹೆಸರು ಆರ್ಯಾ ತಾರಾ ಶಾಕ್ಯ. 29 ಸೆಪ್ಟೆಂಬರ್ 2025ರಂದು ಅವಳು ಕುಮಾರಿ ಆಯ್ಕೆಯಾದಳು. ಆ ಸಮಯದಲ್ಲಿ ಅವಳ ವಯಸ್ಸು ಮಾತ್ರ 2 ವರ್ಷ 8 ತಿಂಗಳು. ಆ ನಂತರ ಅವಳ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಪ್ರತಿದಿನ ಜನರು ಅವಳ ದರ್ಶನಕ್ಕೆ ಬರುತ್ತಾರೆ. ಅವಳನ್ನು ದೇವಿಯ ರೂಪದಲ್ಲಿ ಪೂಜಿಸುತ್ತಾರೆ. ಆದರೆ ಕುಮಾರಿ ಜಾಸ್ತಿ ಮಾತನಾಡಬಾರದು ಅಥವಾ ಹೆಚ್ಚು ಭಾವನೆ ತೋರಬಾರದು. ಜನರು ನಂಬುತ್ತಾರೆ, ಕುಮಾರಿ ನಗಿದರು, ಅತ್ತರು ಅಥವಾ ಕೋಪಗೊಂಡರೂ ದೇಶಕ್ಕೆ ಅಪಶಕುನ ಆಗಬಹುದು ಎಂದು.
ಆದ್ದರಿಂದ ಕುಮಾರಿಯ ಫೋಟೋ ನೋಡಿದರೆ ಅವಳ ಮುಖದಲ್ಲಿ ಸದಾ ಗಂಭೀರ ಭಾವ ಕಾಣಿಸುತ್ತದೆ. ಅವಳು ವರ್ಷದಲ್ಲಿ 10 ರಿಂದ 12 ದಿನ ಮಾತ್ರ ಹೊರಗೆ ಬರುತ್ತಾಳೆ, ಅದು ಕೂಡ ಉತ್ಸವ ಸಮಯದಲ್ಲಿ. ಅವಳನ್ನು ರಥದಲ್ಲಿ ಕೂರಿಸಿ ಕರೆದೊಯ್ಯುತ್ತಾರೆ. ಅವಳು ನೆಲಕ್ಕೆ ಕಾಲಿಡುವುದಿಲ್ಲ. ಕಹಿ ಸತ್ಯ. ಕೇಳಲು ಇದು ತುಂಬಾ ಅದ್ಭುತವಾಗಿ ಕಾಣಬಹುದು. ಒಂದು ಚಿಕ್ಕ ಹುಡುಗಿ ಪೂರ್ಣ ದೇಶದ ದೇವಿಯಾಗುತ್ತಾಳೆ. ಆದರೆ ಮತ್ತೊಂದು ಕಡೆ ಅವಳ ಬಾಲ್ಯವನ್ನು ಕಳೆದುಕೊಂಡು ಮತ್ತು ನಂತರ ಅವಳು ಕುಮಾರಿಯ ನಂತರ ಅವಳೊಂದಿಗೆ ಮದುವೆಯಾಗಲು ಹಲವರು ಹೆದರುತ್ತಾರೆ. ಏಕೆಂದರೆ ಜನರು ನಂಬುತ್ತಾರೆ ಕುಮಾರಿಯನ್ನು ಮದುವೆಯಾಗುವವರಿಗೆ ಅಪಶಕುನ ಸಂಭವಿಸಬಹುದು ಎಂದು. ಇದು ಒಂದು ಕಥೆಯಲ್ಲ, ಇದು ನೇಪಾಳದ ನಿಜವಾದ ಪರಂಪರೆ. ಈ ವಿಷಯದ ಬಗ್ಗೆ ಇಂಟರ್ನೆಟ್ನಲ್ಲಿ ಅನೇಕ ಆಲೇಖನಗಳು ದೊರೆಯುತ್ತವೆ. ಈ ಸ್ಟೋರಿಯಲ್ಲಿ ಯಾವುದಾದರೂ ಧರ್ಮಕ್ಕೆ ನೋವುಂಟು ಮಾಡುವ ಮಾತು ಬಂದಿದ್ದರೆ ಕ್ಷಮಿಸಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇದೇ ರೀತಿ ರಿಯಲ್ ಸ್ಟೋರಿ ವಿಡಿಯೋಸ್ಗಾಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.